ನಮಸ್ಕಾರ ವೀಕ್ಷಕರೇ, ಇಂದು ಚಾಮರಾಜನಗರದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಜಿಲ್ಲಾಡಳಿತ, ನಗರಸಭೆ ಹಾಗೂ ವೀರಶೈವ ಸಂಘದ ವತಿಯಿಂದ ಎಲ್ಲ ಸಂಘದ ವತಿಯಿಂದ ವಿಜೃಂಭಣೆಯಿಂದ ಅದ್ಭುತವಾದ ಮೆರವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ. ಈಗ ಮೆರವಣಿಗೆ ಆಗ್ತಾ ಇದೆ. ಅನೇಕ ಸಾವಿರಾರು ಜನ ಇವತ್ತು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಬಸವಣ್ಣನವರ ದೇಹ ಧರ್ಮದ ಮೂಲವಯ್ಯ ಅನ್ನುವಂತ ಮೂಲ ತತ್ವಗಳನ್ನ ಅಳವಡಿಸಿಕೊಂಡು ಉದ್ಯಮಗಳ ಮುಖಾಂತರ ಅನೇಕ ಕೀರ್ತನೆಯನ್ನು ಕೊಟ್ಟಂತ ಮಹಾನ್ ವಿಶ್ವಗುರು ಮಹಾ ಮಾನವತಾವಾದಿ ಅವರ ಜಯಂತಿಯನ್ನು ನಾವೆಲ್ಲರೂ ಕೂಡ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಬನ್ನಿ ನೋಡೋಣ ಕಲಾಪಗಳು ಏನೆಲ್ಲ ಇದೆ. ಇವತ್ತೇನು ಬಸವಣ್ಣವರ ಒಂದು ಜಯಂತಿ ಪರವಾಗಿ ಇವತ್ತು ನಾಡಿನಾದ್ಯಂತ ಎಲ್ಲ ದೇಶಾದ್ಯಂತ ಕೂಡ ಇವತ್ತು ಒಂದು ಬಸವಣ್ಣವರ ಒಂದು ಕೂಡ ಎಲ್ಲ ಸಮಾಜದಿಂದ ಜಿಲ್ಲಾಡಳಿತದಿಂದ ಸರ್ಕಾರಿ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಬಸವಣ್ಣವರ ಜಯಂತಿನ ಮಾಡ್ತಾ ಇದ್ದೀವಿ. ಇದಲ್ಲ ಎಲ್ಲರೂ ಕ್ರಮದಿಂದ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಈ ದಿನ ನಾವು ಬಸವ ಜಯಂತಿಯನ್ನು ಹಮ್ಮಿಕೊಂಡಿದ್ದು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಚಾಮರಾಜನಗರ ತಾಲೂಕು ಸಮಗ್ರ ಜಯಂತಿಗಳು ಭಾಗವಹಿಸಿ ಒಂದು ಅದ್ದೂರಿಯಿಂದ ಬಸವೇಶ್ವರ ಜಯಂತಿ ಸಮಾನತೆಯನ್ನ ಸಾರ್ತಾ ಇದ್ದೇವೆ. ಈ ಮೂಲಕ ತಮಗೆ ಹೋಗ್ತಾ ಇದ್ದೇವೆ. ಎಲ್ಲರಿಗೂ ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತಿನ ಬಸವ ಜಯಂತಿ ಒಂದು ಬಸವೇಶ್ವರರ ಏನು ಆಸೆ ಇತ್ತು ಅದೇ ತರ ನಡೀತಾ ಇದೆ. ಬಹಳ ಚರಣದ ತತ್ವಗಳಿಂದ, ಭಜನೆಗಳಿಂದ, ವಚನಗಳ ಆನೆಯಿಂದ ನಡೀತಾ ಇದೆ. ವಿಜೃಂಭಣೆಯಿಂದ ಇವತ್ತು ಬಸವ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ. ಹಾಗೆ 17-18 ವರ್ಷದಿಂದ ಏನು ಬಸವೇಶ್ವರರ ಒಂದು ಪ್ರತಿಮೆ ಪೂಜೆ ಆಗಿತ್ತು, ಈಗ ಕಳೆದ ಬಾರಿ 25ನೇ ತಾರೀಕು ಬಸವೇಶ್ವರರ ಬಸವೇಶ್ವರರ ಪ್ರತಿಮೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಪುತ್ತೂರು ಶ್ರೀಗಳ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಆಗಿದೆ. ಆ ಉದ್ಘಾಟನೆ ಆದ ತದನಂತರ 30ನೇ ತಾರೀಕು ಬಸವ ಜಯಂತಿ ಮಾಡಬೇಕೆಂದು ದೇಶವ್ಯಾಪಿ ಹೋರಾಟದಲ್ಲಿ ಬಸವರೋಡ ಬಸವೇಶ್ವರರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಈ ದಿನ ಬಸವೇಶ್ವರರ ಜಯಂತಿಯನ್ನ ಬಹಳ ಅರ್ಥಗರ್ಭಿತವಾಗಿ ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ.
ಇವತ್ತು ನಮ್ದೇ ಐತಿ ಅಂತ ಬಸವೇಶ್ವರ ಜಯಂತಿಯಂದು ಚಾಮರಾಜನಗರ ಜಿಲ್ಲಾ ಆಡಳಿತ ಭವನದಲ್ಲಿ ಮೆರವಣಿಗೆಯ ಮೂಲಕ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ಬಸವೇಶ್ವರವರ ವಚನಗಳ ಮತ್ತೆ ಬಸವೇಶ್ವರ ತತ್ವಗಳನ್ನ ಅಳವಡಿಸಿಕೊಂಡು ಸಾರ್ವಜನಿಕರು ಮತ್ತೆ ಎಲ್ಲ ಜನಜೀವನದಲ್ಲೂ ಕೂಡ ಅಳವಡಿಸಿಕೊಳ್ಳುವುದರ ಮೂಲಕ ಬಸವೇಶ್ವರ ಕಾಯಕವೇ ಕೈಲಾಸ ಎಂಬ ನುಡಿಯಂತೆ ತಮ್ಮ ವೃತ್ತಿ ಜೀವನವನ್ನು ಕೂಡ ಅಷ್ಟೇ ಗೌರವಯುತವಾಗಿ ನಡ್ಕೊಳ್ಳೋದ್ರ ಮೂಲಕ ಬಸವೇಶ್ವರರ ತತ್ವಗಳನ್ನು ಅಳವಡಿಸಿಕೊಂಡು ಆ ಮೂಲಕ ಪ್ರತಿಯೊಬ್ಬರು ಕೂಡ ಅತ್ಯಂತ ಉತ್ತಮವಾದ ಜೀವನ ನಡೆಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಬಸವೇಶ್ವರ ಜಯಂತಿ ಶುಭ ಸಂದೇಶಗಳನ್ನ ಎಲ್ಲರಿಗೂ ಕೂಡ ಹಂಚುತ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ 892ನೇ ಬಸವೇಶ್ವರ ಜಯಂತಿ ಶುಭಾಶಯಗಳು. ನಮ್ಮ ಸಾಂಕೇತಿಕ ನಾಯಕರಾದ ಬಸವೇಶ್ವರರವರಿಗೆ ಅವರು ಸಾರಿದ್ದು ಒಂದೇ, ದೇವರು ಕಲ್ಲಿನಲ್ಲಿಲ್ಲ ಮಣ್ಣಿನಲ್ಲಿಲ್ಲ ನಮ್ಮೊಳಗಿದ್ದಾನೆ ಅಂತ ಹೇಳಿದರೆ ಇದನ್ನು ನಾವೆಲ್ಲರೂ ಕಂಡುಕೋಬೇಕಾಗಿದೆ. ಅವರ ನುಡಿ ನಮನಗಳನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಹಾಗೆ ನಾವು ಜೀವನ ಸಾಧಿಸಬೇಕು ಅಂತ ಹೇಳಿ ಅನುಸರಿಸ್ಕೊಂಡು ಹೋಗ್ಬೇಕಾಗಿದೆ ಅಂತ ಹೇಳಿ ನಾವು ನನ್ನ ಮಾತನ್ನ ಹೇಳಿ ಎಲ್ಲರೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ನಾಡಿನ ಸಮಸ್ತ ಜನತೆಗೆ ಜಗಜ್ಯೋತಿ ಅಣ್ಣ ಬಸವಣ್ಣವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಚಾಮರಾಜನಗರ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ಎಲ್ಲ ಸಂಘ ಸಂಸ್ಥೆಗಳು ಸಹಯೋಗದೊಂದಿಗೆ ಈ ದಿನ ಚಾಮರಾಜನಗರ ನಗರದಲ್ಲಿ ವಿಶೇಷವಾಗಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಇವಾಗ ಆಚರಣೆ ಪ್ರಾರಂಭ ಮಾಡಿದ್ದೀವಿ. ನಾಡ ಪ್ರಭು ನಮ್ಮ ಬಸವಣ್ಣವರ ಪ್ರತಿಭೆಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಈಗ ಏನು ಮೆರವಣಿಗೆ ಪ್ರಾರಂಭ ಆಗಿದೆ. ಅಣ್ಣ ಬಸವಣ್ಣವರು ಇವನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅನ್ನೋ ಒಂದು ಸೂಕ್ತಿಯಂತೆ ಬಸವಣ್ಣವರು ಎಲ್ಲ ಜನಾಂಗವನ್ನು ಇವ ನಮ್ಮವ ಅಂಥೇಳಿ ಎಲ್ಲರ ಸುಧಾರಣೆಯನ್ನು, ಸಮಾಜ ಸುಧಾರಣೆಯನ್ನು ಮಹಾನ್ ಮಾನವತಾವಾದಿಯಾಗಿ ಮಾಡಿದಂಥ ಬಸವಣ್ಣವರ ಜಯಂತಿಯನ್ನು ನಾವೆಲ್ಲರೂ ಆಚರಿಸಬೇಕಾದ್ದು ನಮ್ಮೆಲ್ಲರ ಆದ ಕರ್ತವ್ಯ. ಚಾಮರಾಜನಗರದಲ್ಲಿ ಇವತ್ತು ನಡೀತಕ್ಕಂಥ ಬಸವ ಜಯಂತಿಯ ಕಾರ್ಯಕ್ರಮ ಅದ್ಭುತವಾಗಿ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಜನತೆಗೆ ಶುಭಾಶಯಗಳನ್ನು ಕೊಡ್ತಾರೆ.
ಜನ ತಾವಿರುವ ಪ್ರದೇಶದಲ್ಲಿ ಅತ್ಯಂತ ಗೌರವಯುತವಾಗಿ ಬದುಕುವಂತಹ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಕರ್ನಾಟಕದಲ್ಲಿ 900 ವರ್ಷಗಳ ಹಿಂದೆ ಅಲ್ಲಮಪ್ರಭುದೇವರು ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಶರಣ ಚಳವಳಿ ಈ ಕರ್ನಾಟಕದ ಜನ ಜಾತ್ಯತೀತವಾಗಿ ಸಮಾನತೆಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೂ ಬಸವಾದಿ ಶರಣ ಚಿಂತನೆಗಳು ಅಂತೇಳಿ ಈ ಒಂದು 2025ನೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭ ಸಂದರ್ಭದಲ್ಲಿ ನಾನು ಈ ನಾಡಿನ ಜನತೆಗೆ ಏನು ಬಸವಣ್ಣನವರ ಚಿಂತನೆಗಳಿವೆ ಅವು ಜನ ಅತ್ಯಂತ ಗೌರವಯುತವಾಗಿ ಬದುಕುವಂತಹ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಸಹಕಾರ ಆಗಿದೆ ಅಂತೇಳಿ ತಮ್ಮ ಮೂಲಕ ನಾಡಿನ ಜನತೆಗೆ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಆತ್ಮೀಯ ಶರಣ ಬಂಧುಗಳೇ, ಇಂದು ಕರ್ನಾಟಕಾದ್ಯಂತ ಸಾಂಸ್ಕೃತಿಕ ನಾಯಕ ಅಣ್ಣ ಬಸವಣ್ಣವರ ಜಯಂತಿಯನ್ನು ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ, ಅನುಕರಣೀಯ. ಇವನಾರವ ಎಂದಿರಿಸಿದಿರಯ್ಯ, ಇವ ನಮ್ಮವ ಎಂದಿರಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ತೊತ್ತಿನ ಮಗನೆಂದಿರಿಸಿಯ ಎನ್ನುವ ಬಸವಣ್ಣನವರ ತತ್ವ ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು. 800 ವರ್ಷಗಳ ಹಿಂದೆ ಅನುಭವ ಮಂಟಪವೆಂಬ ಪಾರ್ಲಿಮೆಂಟನ್ನು ಸ್ಥಾಪನೆ ಮಾಡಿ ವರ್ಗಭೇದ, ಜಾತಿ ಭೇದ, ಎಲ್ಲ ಸ್ತ್ರೀ ಭೇದವೆಂಬತಕ್ಕಂಥ ಎಲ್ಲವನ್ನು ಕೆಡವಿ ನೂತನ ಸಮಾಜವನ್ನು ಕಟ್ಟಬಯಸಿದ ವ್ಯಕ್ತಿ ಅಣ್ಣ ಬಸವಣ್ಣವರು. ಲೋಕಕ್ಕೊಬ್ಬನೇ ಅಣ್ಣ, ಅವನೇ ಬಸವಣ್ಣ. ಜೈ ಬಸವೇಶ.